ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೇರಿಕದ ಏರ್ ಬೇಸ್ ಮೇಲೆ, ಕತಾರ್ನಲ್ಲಿರುವಂತಹ ಏರ್ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದಾಗ ಅಲ್ಲಿ ಏನೂ ಆಗಿಲ್ಲ. 14 ಮಿಸೈಲ್ಗಳು ಬಂದವು, 13 ನಾವು ಹೊಡೆದು ಉರುಳಿಸಿದ್ವಿ, ಇನ್ನೊಂದು ಮಿಸೈಲನ್ನು ಹಾಗೆ ಬಿಟ್ವಿ. ಯಾಕೆಂದರೆ ಅದು ಯಾವುದೇ ರೀತಿಯಾದಂತಹ ಉಪಯುಕ್ತ ಪ್ರದೇಶದ ಮೇಲೆ ಬೀಳ್ತಾ ಇರಲಿಲ್ಲ, ವೇಸ್ಟ್ ಜಾಗದಲ್ಲಿ ಬೀಳ್ತಾ ಇತ್ತು. ಹಾಗಾಗಿ ಅದನ್ನು ಹಾಗೆ ಬಿಟ್ವಿ. ಅದರಿಂದ ಇರಾನ್ಗೂ ಸಮಾಧಾನ ಆಗುತ್ತೆ, ತನ್ನದೊಂದು ಬಾಂಬ್ ಬಿದ್ದಿದೆ ಅಂತ, ಅದು ಯುದ್ಧ ವಿರಾಮಕ್ಕೆ ಮುಂದಾಗುತ್ತೆ ಅಂತ ಅಮೇರಿಕ ಆವಾಗ ವ್ಯಂಗ್ಯ ಆಡಿತ್ತು. ಆದರೆ ಈಗ ಸ್ಯಾಟಲೈಟ್ ಇಮೇಜ್ಗಳು ಬರ್ತಾ ಇದೆ. ಇರಾನ್ ಉಡಾಯಿಸಿದಂತಹ ಆ ಕ್ಷಿಪಣಿ ಏನಿದೆ, ಒಂದು ಕ್ಷಿಪಣಿ ಕತಾರ್ನಲ್ಲಿರುವಂತಹ US ಏರ್ ಬೇಸ್ ಏನಿತ್ತಲ್ಲ, ಅಲ್ ಉದೀದ್ ಅನ್ನುವಂತಹ ಏರ್ ಬೇಸ್, ಅದರ ಮೇಲೆ ಬಿದ್ದ ನಂತರ ಅದಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಿದೆ. ಸುಮಾರು $15 ಮಿಲಿಯನ್ ವೆಚ್ಚದಲ್ಲಿ ಅಲ್ಲಿ ಕಮ್ಯುನಿಕೇಷನ್ ಟವರನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕಮ್ಯುನಿಕೇಷನ್ ಟವರ್ಗೇನೆ ಈ ಕ್ಷಿಪಣಿ ಹೋಗಿ ಬಿದ್ದಿದೆ. ಹಾಗಾಗಿ ನೀವು ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಿ, ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಅಲ್ಲಿ ದೊಡ್ಡ ರಂಧ್ರನೇ ಬಿದ್ದಿರುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕ್ಷಿಪಣಿಗಳ ಎಫೆಕ್ಟು ನಿಮಗೆ ಕಾಣಿಸ್ತಾ ಇದೆ ಚಿತ್ರಗಳಲ್ಲಿ. ಸೊ ನಿಮಗೆ ಗೊತ್ತಿರೋ ಹಾಗೆ 12 ದಿನಗಳ ಯುದ್ಧ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಿತ್ತು. ಆ ಸಂದರ್ಭದಲ್ಲಿ ಅಮೇರಿಕವೂ ಸಹ ಅದರ ಭಾಗವಾಯಿತು. ಯಾಕೆಂದರೆ ಇಸ್ರೇಲ್ಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಾ ಇತ್ತು. ಇರಾನ್ ಅವರು ದಿನ ಬೆಳಗಾದರೆ, ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತಪ್ಪದೆ, ಗುರಿ ತಪ್ಪದೆ ತಮ್ಮ ಮಿಸೈಲ್ಗಳನ್ನು ಸಿಕ್ಕಾಪಟ್ಟೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿ ಬೀಳಿಸ್ತಾ ಇದ್ವು. ಅದನ್ನು ತಡೆಗಟ್ಟುವ ಶಕ್ತಿ ಅಥವಾ ಸಾಮರ್ಥ್ಯ ಐರನ್ ಡೋಮ್ಗೆ ಇತ್ತು ಅನ್ನುವಂತಹ ಭ್ರಮೆಯಲ್ಲಿದ್ದಂತಹ ಇಸ್ರೇಲ್ ಅದು ತಡೆಗಟ್ಟೋದಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಜನರನ್ನು ಬಂಕರ್ ಒಳಗಡೆ ಸೇಫಾಗಿ ಕೂರಿಸ್ತು. ಆದರೆ ನಗರಗಳೆಲ್ಲವೂ ಸಹ ನಾಶವಾಗಿ ಹೋದವು ಇಸ್ರೇಲಲ್ಲಿ. ಯಾಕೆಂದರೆ ಅಷ್ಟು ಮಿಸೈಲ್ಗಳು, ಕನಿಷ್ಠ ಒಂದು 500 ಮಿಸೈಲ್ಗಳು ಬಂದು ಇಸ್ರೇಲ್ನ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಬಿದ್ದವು. ಒಂದಷ್ಟು ಸಾವು ನೋವುಗಳು ಸಹ ಇಸ್ರೇಲ್ನಲ್ಲಿ ಆಯಿತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸಹ ಇರಾನ್ ಮೇಲೆ ದಾಳಿಯನ್ನು ಮಾಡ್ತು. ಇರಾನ್ನಲ್ಲಿ ಹೆಚ್ಚಿನ ಸಾವಿನ ಸಂಖ್ಯೆ ಆಯಿತು. ಬಿಕಾಸ್ ಅಲ್ಲಿ ಈ ಬಂಕರುಗಳ ವ್ಯವಸ್ಥೆ ಇಲ್ಲ, ಮತ್ತು ಅಲ್ಲಿ ಇರುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮು ಸಹ ಐರನ್ ಡೋಮ್ನಷ್ಟು ಇಲ್ಲ ಅಂತ ಹೇಳಲಾಗ್ತಿದೆ. ಬಟ್ ಒಂದಷ್ಟು ತಡೆಯೋದರಲ್ಲಿ ವಿಫಲ ಆಯಿತು. ಸೊ ಆ ಸನ್ನಿವೇಶದಲ್ಲಿ ಇಸ್ರೇಲ್ ಕಣ್ಣೀರು ಹಾಕ್ಕೊಂಡು ತನ್ನ ದೊಡ್ಡಣ್ಣ ಅಮೇರಿಕದ ಬಳಿ ಹೋಗಿ, ನೀನು ಇಂಟರ್ಫಿಯರ್ ಮಾಡಲೇಬೇಕು, ಇಲ್ಲದೆ ಹೋದರೆ ನಾನು ನಾಶ ಆಗ್ತೀನಿ ಎಂದಾಗ ಅಮೇರಿಕ ತನ್ನ B-2 ಬಾಂಬರ್ಗಳನ್ನು ಬಳಸ್ಕೊಂಡು 3 ಬಹುಮುಖ್ಯ ಅಣುಸ್ಥಾವರಗಳು ಏನಿದ್ವಲ್ಲ ಇರಾನ್ನಲ್ಲಿ, ಆ ಅಣುಸ್ಥಾವರಗಳ ಮೇಲೆ ಬಾಂಬುಗಳನ್ನು ಹಾಕಿತು. ಅದರಲ್ಲಿ ಫರ್ದೋ, ನತಾನ್ಸ್ ಮತ್ತು ಇಸ್ಫಹಾನ್ ಅನ್ನುವಂತಹ 3 ಅಣುಸ್ಥಾವರಗಳ ಮೇಲೆ ದೊಡ್ಡ ದೊಡ್ಡ B-2 ಬಾಂಬರ್ಗಳನ್ನು ಬಳಸ್ಕೊಂಡು ಬಂಕರ್ ಬಸ್ಟರ್ ಅನ್ನುವಂತಹ 12,000 kg ಹೆಚ್ಚು ಭಾರ ಇರುವಂತಹ ಬಾಂಬುಗಳನ್ನು ಹಾಕ್ತು. ಅವುಗಳನ್ನು ನಾಶ ಮಾಡಿದ್ದೀನಿ ಅಂತ ಅಮೇರಿಕ ಹೇಳ್ಕೊಡ್ತು. ಆದರೆ ಅಮೇರಿಕದ ಸುದ್ದಿ ಸಂಸ್ಥೆಯಾಗಿರುವಂತಹ CNN ಹೇಳ್ತು, ಆ ಮಟ್ಟದ ಹಾನಿ ಏನು ಆಗಿಲ್ಲ, ಮತ್ತು ಎಷ್ಟು ಹಾನಿಯಾಗಿದೆ ಅಂತ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ. ಸಫಲ ಆಯ್ತಾ ಅಂತಲೂ ಸಹ ಹೇಳಕ್ಕೆ ಬರೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಆ ಒಂದು CNN ಸುದ್ದಿ ಸಂಸ್ಥೆಯ ವಿರುದ್ಧ ಡೊನಾಲ್ಡ್ ಟ್ರಂಪ್ ಬೆಂಕಿ ಕಾರಿದ್ರು. ಆದರೂ ಸಹ ಅಮೇರಿಕದ ವಿಜ್ಞಾನಿಗಳು, ಅಮೇರಿಕದ ಸೈಂಟಿಸ್ಟ್ಗಳು, ಅಮೇರಿಕದ ಏನು ಎಕ್ಸ್ಪರ್ಟ್ಗಳಿದ್ದಾರೆ ಅವರು ಸಹ ಹೇಳ್ತಿದ್ದಾರೆ ಅದರ ತೀವ್ರತೆ ಎಷ್ಟಿತ್ತು ಇರಾನ್ ಮೇಲೆ ಬಿದ್ದಂತಹ ಬಾಂಬುಗಳು, ಮತ್ತು ಅಣುಸ್ಥಾವರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಅಂತ ಹೇಳಲಿಕ್ಕೆ ಬರಲ್ಲ ಅಂತ. ಇನ್ನೊಂದಷ್ಟು ಸುದ್ದಿಗಳು ಬಂತು. ಆ ದಾಳಿ ನಡೆಯುವ 24 ಗಂಟೆಗಳ ಮೊದಲೇನೆ ಇರಾನ್ ತನ್ನ ಯುರೇನಿಯಮನ್ನು ಅಲ್ಲಿಂದ ಸಾಗಿಸಿ ಬೇರೆ ಕಡೆಗಿಟ್ಟಿದೆ. 60% ಎನ್ರಿಚ್ ಆಗಿರುವಂತಹ ಯುರೇನಿಯಮನ್ನು ಅದು ಬೇರೆ ಕಡೆ ಸಾಗಿಸಿದೆ. ಅದಕ್ಕೆ ಯಾವುದೇ ಹಾನಿಯಾಗಿಲ್ಲ, ಸ್ಟ್ರಕ್ಚರಲ್ಲಿ ಹಾನಿಯಾಗಿದೆ. ಅದನ್ನು ರಿಪೇರಿ ಮಾಡಿಕೊಂಡು ಮತ್ತೆ ಅದರ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಮುಂದುವರಿಸುತ್ತೆ ಅಂತ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಇಸ್ರೇಲ್ ಸಹ ಈಗ ಮೊನ್ನೆ ಮತ್ತೆ ಹೇಳ್ತಾ ಇದೆ, ಅದು ಮತ್ತೆ ಇರಾನ್ ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಳ್ತಿದೆ, ಪರಮಾಣು ಬಾಂಬು ಮಾಡುವ ಎಡೆಗೆ ಮತ್ತೆ ದಾಪುಗಾಲಿಡ್ತಾ ಇದೆ, ಅದನ್ನು ತಡಿಬೇಕು ಅನ್ನುವಂಥದ್ದನ್ನು ಇಸ್ರೇಲ್ ಹೇಳ್ಕೊಂಬಂತು. ಈ ನಡುವೆ ಇರಾನ್ ಮತ್ತು ಅಮೇರಿಕ ನಡುವೆ ಒಂದು ಒಪ್ಪಂದ ಮಾಡ್ಕೋಬೇಕು ಅಂತ ಅಮೇರಿಕ ಒದ್ದಾಡ್ತಿದೆ. ಅದರ ಪ್ರಯತ್ನಗಳು ಸಹ ನಡೀತಾ ಇದೆ. ಸೊ ಏನು ಆವಾಗ ದಾಳಿ ಆಗಿತ್ತಲ್ಲ ಅಮೇರಿಕದ ಕಡೆಯಿಂದ, ಆದ ನಂತರ ಇರಾನ್ ಪ್ರತೀಕಾರವಾಗಿ ಅಮೇರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದಾಗ ಬಂದಂತಹ ಸುದ್ದಿಗಳೇನಿತ್ತಲ್ಲ, ಕತಾರ್ನಲ್ಲಿರುವಂತಹ ಅಲ್ ಉದೀದ್ ಅನ್ನುವಂತಹ ವಾಯುನೆಲೆಗೆ ಯಾವುದೇ ಹಾನಿಯಾಗಿಲ್ಲ, ಏನೂ ಆಗಿಲ್ಲ ಅನ್ನೋದು ಅಪ್ಪಟ್ಟ ಸುಳ್ಳು ಅನ್ನೋದು ಈಗ ಸಾಬೀತಾಗ್ತಾ ಇದೆ.
ಸ್ಯಾಟಲೈಟ್ ಇಮೇಜ್ಗಳನ್ನು ಇರಾನ್ ಸುದ್ದಿ ಸಂಸ್ಥೆ ಅಲ್ಲ, ಇರಾನ್ನ ಅಫಿಷಿಯಲ್ ವೆಬ್ಸೈಟೇ ಇಲ್ಲಿ ಪ್ರಕಟ ಮಾಡಿಕೊಂಡಿದೆ. ನೀವು ನೋಡ್ತಾ ಇದ್ದೀರಿ, ಇರಾನ್ನ ಅಫಿಷಿಯಲ್ ಅಕೌಂಟ್ ಅದು. ಆ ಅಕೌಂಟಲ್ಲಿ ಸ್ಪಷ್ಟವಾಗಿ ಬರ್ಕೊಂಡಿದ್ದಾರೆ, ಚಿತ್ರಗಳನ್ನು ಹಂಚ್ಕೊಂಡಿದ್ದಾರೆ, ಯಾವ ಮಟ್ಟದ ಹಾನಿಯನ್ನು ಅಲ್ಲಿನ ಟೆಲಿಕಮ್ಯುನಿಕೇಷನ್ ಟವರ್ಗೆ ಅದು ಮಾಡಿದೆ ಅಂತ. ಆ ಟೆಲಿಕಮ್ಯುನಿಕೇಷನ್ ಟವರಿಂದನೇ ಒಂದು ಏರ್ ಬೇಸಿಂದ ಇನ್ನೊಂದು ಏರ್ ಬೇಸ್ಗೆ ಕಮ್ಯುನಿಕೇಷನ್ಗಳನ್ನು ಸಾಧಿಸೋದು ಸಾಧ್ಯ ಆಗ್ತಿತ್ತು. ಈಗ ಅದರ ವೆಚ್ಚ $15 ಮಿಲಿಯನ್ ಅಂತ ಹೇಳಲಾಗ್ತಿದೆ. ಅಷ್ಟನ್ನು ಖರ್ಚು ಮಾಡಿ ಅದು ಮತ್ತೆ ಇನ್ನೊಂದು ಟೆಲಿಕಮ್ಯುನಿಕೇಷನ್ ಟವರನ್ನು ಅಲ್ಲಿ ನಿರ್ಮಿಸ್ಕೊಳ್ಬೇಕಾಗಿದೆ. ನಿರ್ಮಿಸ್ಕೊಂಡಿರುತ್ತೆ. ಇಷ್ಟೊತ್ತಿಗೆ ಅಮೇರಿಕಾಗೆ ದುಡ್ಡು ದೊಡ್ಡ ವಿಚಾರ ಅಲ್ಲ, ಆದರೆ ಇರಾನ್ನಂತಹ ದೇಶವನ್ನು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಅಂದರೆ ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಅಮೇರಿಕಾದ ಮನಸ್ಥಿತಿ ಏನಿತ್ತು. ತನ್ನ ಏರ್ ಬೇಸ್ಗೆ ಮೇಲೆ ಕ್ಷಿಪಣಿಗಳು ಬಿದ್ದಾಗಲೂ ಸಹ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿತ್ತು. ಅದೆಲ್ಲವೂ ಸುಳ್ಳು ಅನ್ನೋದು ಮಾತ್ರ ಸಾಬೀತಾಯಿತು. ಮತ್ತು ಇರಾನ್ ಪೆಟ್ಟು ಕೊಡುವ ಸಾಮರ್ಥ್ಯ, ಅಮೇರಿಕಾಗೂ ಪೆಟ್ಟು ಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದೆ ಈ ಮೂಲಕ. ಸೊ ಅಮೇರಿಕದ ಸುಳ್ಳೊಂದು ಬರ್ಸ್ಟ್ ಆಗಿರೋದು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಇದಿಷ್ಟು ಅಮೇರಿಕದ ವಾಯು ನೆಲೆ ಅಥವಾ ವಾಯು ಬೇಸ್ ಏನಿತ್ತು, ಏರ್ ಬೇಸ್ ಏನಿತ್ತು ಕತಾರ್ನಲ್ಲಿ, ಅದರ ವಿರುದ್ಧ ಇರಾನ್ ನಡೆಸಿದ ದಾಳಿಯ ತೀವ್ರತೆಯ ಬಗ್ಗೆ ಬಂದಿರುವಂತಹ ಮಾಹಿತಿ ಇಲ್ಲಿಯವರೆಗೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.